ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ಪಾರ್ಟ್ 2 ವಿಡಿಯೋ ಇನ್ ತಿರುಮಲ ಟೆಂಪಲ್. ಫ್ರೆಂಡ್ಸ್, ನಾನು ಮೆಟ್ಲೆಲ್ಲ ಹತ್ಕೊಂಡ್ಬಂದಿದ್ದನ್ನ ಪಾರ್ಟ್ 1 ವಿಡಿಯೋದಲ್ಲಿ ಹಾಕಿದ್ದೀನಿ. ಆ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಎಲ್ಲರೂ ಹೋಗಿ ಅದನ್ನು ನೋಡ್ಕೊಬನ್ನಿ. ಇದು ಪಾರ್ಟ್ 2 ವಿಡಿಯೋ. ಈ ವಿಡಿಯೋದಲ್ಲಿ ನಮಗೆ ದರ್ಶನ ಎಷ್ಟೊತ್ತಿಗೆ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲ ತೋರಿಸ್ತೀನಿ. ವಿಡಿಯೋನ ನೋಡಿ. ಫ್ರೆಂಡ್ಸ್, ನಾವು ಮೆಟ್ಲು ಹತ್ಕೊಂಡ್ಬಂದಿದ್ದಂಗೆ ಫಸ್ಟ್ ಬಂದಿದ್ದು CRO ಆಫೀಸ್ ಹತ್ರ ರೂಮ್ ಬುಕ್ ಮಾಡ್ಸೋಕ್ಕೋಸ್ಕರ. ಯಾಕಂದರೆ ನಮಗೆ ರೂಮ್ ಬೇಕಲ್ವಾ, ಹಾಗಾಗಿ ರೂಮ್ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ CRO ಆಫೀಸ್ಗೆ ಬಂದ್ವಿ. ಫ್ರೆಂಡ್ಸ್, ಇವಾಗ ಏನು ನೋಡ್ತಿದ್ದೀರಲ್ಲ, ಇಲ್ಲೇ ನಮ್ಮ ID ಪ್ರೂಫು ಮತ್ತು ಫೋನ್ ನಂಬರ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಫ್ರೆಂಡ್ಸ್, ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಮಾಧವ ನಿಲಯಂ ಹತ್ರ. ಇಲ್ಲಿ ಬಂದು ಲಾಕರ್ ಎಲ್ಲ ತಗೊಂಡಿದ್ವಿ. ಹಾಗಾಗಿ ಊಟ ಮಾಡಬೇಕಾಗಿತ್ತಲ್ವಾ, ಇಲ್ಲಿ ಊಟ ಕೊಡ್ತಾರೆ. ನಾವು ಇಲ್ಲೇ ಊಟ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ಇದು ಫ್ರೀ. ನೀವು ಕೂಡ ಮಾಧವ ನಿಲಯಂ ಬಂದರೆ ಇಲ್ಲಿ ಬಂದು ಊಟ ಮಾಡಿ. ಫ್ರೆಂಡ್ಸ್, ನಾವು CRO ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ವಲ್ಲ, ಸಂಜೆ 5:15 ಮೆಸೇಜ್ ಬಂತು ANCಯಲ್ಲಿ ಅಲರ್ಟ್ ಆಗಿದೆ ರೂಮು ಅಂತ. ಅದಕ್ಕೆ ಈಗ ANC ಆಫೀಸ್ ಹತ್ರ ಬಂದಿದ್ದೀವಿ. ಇಲ್ಲಿ ಈಗ ಕೀ ಕೊಡ್ತಾರೆ. ಕೀ ತಗೊಂಡು ನಮ್ಮ ರೂಮೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಫ್ರೆಂಡ್ಸ್, ಇವಾಗ ಏನು ನೋಡ್ತಿದ್ದೀರಲ್ಲ, ಈ ಸ್ಟೇರ್ ಕೇಸ್ ಇದೆಯಲ್ಲ, ಈ ಸ್ಟೇರ್ ಕೇಸ್ನ ಹತ್ಕೊಂಡೋದ್ರೆ ಮೇಲಗಡೆನೆ ನಮ್ಮ ರೂಮ್ ಇರೋದು. ಫ್ರೆಂಡ್ಸ್, ನಮಗೆ ರೂಮ್ ಸಿಕ್ಕಿದ್ದು ಬಂದು 422E ಸಿಕ್ಕಿತ್ತು. EF ಅಂದರೆ ದೊಡ್ಡದೇ ಇರುತ್ತೆ, ANC, GNC, SNC ಅಂತ ಕಡೆ ಎಲ್ಲ. ಹಾಗಾಗಿ ನಮಗೆ ANCಯಲ್ಲಿ 422E ಸಿಕ್ಕಿತ್ತು. ನಾವು 3 ಮೆಂಬರ್ಸ್ ಅಂತಲೇ ಹೇಳಿದ್ವಿ, ಹಾಗಾಗಿ ದೊಡ್ಡದೇ ಕೊಟ್ಟಿದ್ದಾರೆ. ಇದರಲ್ಲಿ ಮಾಮೂಲಿ 2 ಬೆಡ್ಡು, 1 ಕಬೋರ್ಡು, ಮಿರರು, ಆಮೇಲೆ ವಿಂಡೋಸು, ಬೆಡ್ಶೀಟು ಎಲ್ಲ ಕೊಟ್ಟಿದ್ದರು. ಅದಾದಮೇಲೆ ಮತ್ತೆ ಅಡಿಷ್ನಲಾಗಿ ಒಂದು ಸಪ್ರೇಟಾಗಿ ರೂಮ್ ಇತ್ತು. ಮತ್ತು ಗೋವಿಂದಂದು ಒಂದು ಫೋಟೋ ಕೂಡ ಇಟ್ಟಿದ್ದರು, ಅದು ಚೆನ್ನಾಗಿತ್ತು, ಕೆಳಗಡೆನೇ ಇಟ್ಟಿದ್ದರು. ಅದಾದಮೇಲೆ ಒಂದು ಬ್ಯೂಟಿಫುಲ್ ಮಿರರ್ ಕೊಟ್ಟಿದ್ದರು. ಆ ಮಿರರಲ್ಲೂ ಕೂಡ ಒಂದು ವಿಡಿಯೋ ಕ್ಲಿಪ್ನ ತಕ್ಕೊಂಡು ಬಂದ್ವಿ. ಫ್ರೆಂಡ್ಸ್, ಅದಾದಮೇಲೆ ಇಲ್ಲಿ ಅಡಿಷ್ನಲಾಗಿ ರೂಮು ಎಲ್ಲ ಕೊಟ್ಟಿದ್ದರು. ಫ್ರೆಂಡ್ಸ್, ಚೆನ್ನಾಗಿತ್ತು ರೂಮು ನಮ್ಮದು. ಇದರಲ್ಲಿ ವಾಶ್ ಬೇಸಿನ್ನು ಎಲ್ಲ ಇತ್ತು. ಆ್ಯಂಡ್ ನಮಗೆ ಗೀಝರ್ ಕೂಡ ಇತ್ತು. ಗೀಝರ್ ಇರುವಂಥ ಬಾತ್ರೂಮೇ ಸಿಕ್ಕಿತ್ತು. ಎಲ್ಲ ವ್ಯವಸ್ಥೆಯಾಗಿ ಚೆನ್ನಾಗೇ ಇತ್ತು. ನಾವು ರೂಮೆಲ್ಲ ನೋಡಿಕೊಂಡು ಈಗ ರೂಮ್ ಸಿಕ್ಕಿದೆ ಅಲ್ವಾ, ಈಗ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ದೇವಸ್ಥಾನದ ಹತ್ರ ಹೋಗೋಣ. ದೇವಸ್ಥಾನದ ಹತ್ರ ಹೋಗ್ತಾ ನಾವು ದರ್ಶನ ಎಲ್ಲ ಹೇಗೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ, ನಮಗೆ ಎಷ್ಟು ಗಂಟೆ ಆಯಿತು ಅಂತ. ಇದು ನಾವು ದರ್ಶನಕ್ಕೆ ಹೋಗಿದ್ದ ದಿನ ನಾನು ವಿಡಿಯೋ ತೊಗೊಳಕ್ಕಾಗಿಲ್ಲ, ಮಾರನೇ ದಿನ ವಿಡಿಯೋ ಮಾಡಿರೋದು. ಹಾಗಾಗಿ ದರ್ಶನದ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲೇ ಹೇಳ್ತೀನಿ. ಹಾಗಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್, ಈಗ ಹೋಗೋಣ ಬನ್ನಿ ರೆಡಿಯಾಗಿ. ಫ್ರೆಂಡ್ಸ್, ನಾವು ನೆನ್ನೆ ಮೆಟ್ಲು ಹತ್ಕೊಂಡ್ಬಂದಾದ್ಮೇಲೆ ಸಂಜೆನೇ ದರ್ಶನಕ್ಕೆ ಹೋಗಿದ್ವಿ. ಹಾಗಾಗಿ ವಿಡಿಯೋ ಎಲ್ಲ ತಕ್ಕೊಳಕ್ಕಾಗಿರಲಿಲ್ಲ. ಹಂಗಾಗಿ ಇವತ್ತು ಮಾರನೇ ನೆಕ್ಸ್ಟ್ ಡೇಯಿಂದ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೇನೆ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಈಗ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೊರಟಿದ್ದೀವಿ. ಫ್ರೆಂಡ್ಸ್, ದೇವಸ್ಥಾನದ ಹತ್ರ ಹೋಗಿ ಎಲ್ಲ ಫೋಟೋ ವೀಡಿಯೋಸ್ ಎಲ್ಲ ತೊಗೊಂಡು ಬರಬೇಕು. ಹಂಗೆ ನಾನು ನಿಮಗೆ ದರ್ಶನದ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಫ್ರೆಂಡ್ಸ್, ನಾವು ಈಗ ಅದು ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚು ಇದೆಯಲ್ಲ, ಆ ಸರ್ಕಲ್ ಹತ್ರ ನಡ್ಕೊತ ಹೋಗೋಣ ಬನ್ನಿ. ಫ್ರೆಂಡ್ಸ್, ಇವಾಗ ಏನು ನೋಡ್ತಿದ್ದೀರಲ್ಲ, ಇದೇ ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚು ಇರೋವಂಥ ಜಾಗ. ಇಲ್ಲಿ ಬಂದು ಎಲ್ಲರೂ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊತಾ ಇರ್ತಾರೆ. ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಮಿಸ್ ಮಾಡ್ದಂಗೆ ಹಾಕೇ ಇರ್ತೀನಿ. ಈ ಸರಿ ಏನೋ ವೆಂಕಟೇಶ್ವರ ಸ್ವಾಮಿ ತುಂಬ ಶೈನಿಂಗ್ ಆಗಿ ತುಂಬ ಚೆನ್ನಾಗಿ ಕಾಣ್ತಿದ್ರು. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಲ್ವಾ ಫ್ರೆಂಡ್ಸ್. ಹಾಗೆ ಈ ಸರ್ಕಲಲ್ಲೇ ಇಲ್ಲೇ ಲೇಪಾಕ್ಷಿ ಅಂತ ಇದೆ, ಅದು ಕೂಡ ಶಾಪಿಂಗ್ ಕಾಂಪ್ಲೆಕ್ಸು. ನಮ್ಗೆ ಏನೇನು ಬೇಕೋ ಅದೆಲ್ಲ ಲೇಪಾಕ್ಷಿಲಿ ಸಿಗುತ್ತೆ. ಫ್ರೆಂಡ್ಸ್, ತಿರುಮಲದಲ್ಲಿ ಫೇಮಸ್ ಐಟಮ್ಸ್ ಎಲ್ಲ ತೊಗೊಂಡೋಗೋದು ಲೇಪಾಕ್ಷಿಯಿಂದನೇ. ಫ್ರೆಂಡ್ಸ್, ಅಲ್ಲಿಂದ ನಾವು ದೇವಸ್ಥಾನದ ಹತ್ರ ಹೋಗ್ಬೇಕಲ್ವಾ, ಅದಕ್ಕೆ ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗಾಸಿ ನಿಮಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ತೋರಿಸ್ಕೊಂತ ಕರ್ಕೊಂಡು ಹೋಗೋಣ ಅಂತ ನಾವು ನಡ್ಕೊಂಡೇ ಹೋಗ್ತಿದ್ದೀವಿ. ನಾವು ನಡೆಯೋಕ್ಕಾಗಲ್ಲ ಅಂದರೆ ನಮಗೆ ಫ್ರೀ ಬಸ್ಸಸ್ ಕೂಡ ಅವೈಲಬಿಲಿಟಿ ಇದೆ. 2 ಥರದ್ದು ಫ್ರೀ ಬಸ್ ಬಿಟ್ಟಿರ್ತಾರೆ.
ಅದರಲ್ಲಿ ನಾವು ರೂಟ್ ಯಾವ ಯಾವ ಕಡೆಗೆ ಹೋಗುತ್ತೆ ಅನ್ನೋದನ್ನು ತಿಳ್ಕೊಂಬಿಟ್ಟು ಫ್ರೀ ಬಸ್ ಹತ್ತಿದ್ರೆ ಆಯಿತು. ಅಲ್ಲಿ ದೇವಸ್ಥಾನದ ಹತ್ರಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ನಾವು ಶಾಪಿಂಗ್ ಕಾಂಪ್ಲೆಕ್ಸ್ ಹಸಿ ಈಸಿಯಾಗಿ ನಡ್ಕೊಂಡು ಹೋಗ್ಬೋದು ಅಂತ ಹೋಗ್ತಿದ್ದೀನಿ. ನೀವು ಬೇಕಾದರೆ ಈ ಥರ ನಡ್ಕೊಂಡು ಕೂಡ ಹೋಗ್ಬೋದು. ಸ್ವಲ್ಪ ರೂಟ್ ಕನ್ಫ್ಯೂಸ್ ಆಗುತ್ತೆ, ಹಾಗಾಗಿ ಫ್ರೀ ಬಸ್ನ ಉಪಯೋಗಿಸೋದೇ ಬೆಟರ್ ಅಂತ ಅನಿಸುತ್ತೆ ಫ್ರೆಂಡ್ಸ್. ಈಗ ಬನ್ನಿ ಫ್ರೆಂಡ್ಸ್, ದೇವಸ್ಥಾನದ ಹತ್ರ ಹೋಗೋಣ. ಫ್ರೆಂಡ್ಸ್, ಫೈನಲಿ ಈಗ ನಾವು ರೀಚ್ ಆದ್ವಿ. ಅಂದರೆ ಇದು ಶಾಪಿಂಗ್ ಕಾಂಪ್ಲೆಕ್ಸ್ದು ಏರಿಯಾ ತುಂಬ ದೊಡ್ಡದಾಗಿನೇ ಇದೆ. ಈ ಕಡೆ ಬಂದರೆ ದೇವಸ್ಥಾನಕ್ಕೆ ಬೇಗನೆ ಬರ್ಬೋದು ಫ್ರೆಂಡ್ಸ್. ಈಗ ಇಲ್ಲೇ ಭಜನೆ ಮಾಡ್ತಿದ್ರು, ಭಜನೆದು ಕೂಡ ವಿಡಿಯೋ ಹಾಕಿದ್ದೀನಿ. ಬನ್ನಿ ಫ್ರೆಂಡ್ಸ್, ಸ್ವಲ್ಪ ಭಜನೆನೂ ಕೇಳ್ಕೊಬರೋಣ. ಫ್ರೆಂಡ್ಸ್, ಇವಾಗೇನು ನೋಡ್ತಿದ್ದೀರಲ್ಲ, ಇದೇ ಸ್ವಾಮಿಯ ದೇವಸ್ಥಾನ. ದೂರದಿಂದ ತೆಗ್ದಿರೋಕ್ಕೆ ಈ ಥರ ಕಾಣ್ತಿದೆ. ಆಮೇಲೆ ಹತ್ರದಿಂದ ತೋರಿಸ್ತೀನಿ ನೋಡಿ, ಈ ಥರ ಕಾಣ್ತಿದೆ ಫ್ರೆಂಡ್ಸ್. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದೆ ಅಯೋವರ್ಧನ ಸ್ವಾಮಿ ದೇವಸ್ಥಾನದ ಹತ್ರ. ಇಲ್ಲಿ ಒಳಕ್ಕೆ ಹೋಗಿ ದರ್ಶನ ಮಾಡ್ಕೊಬಂದ್ವಿ. ಅಲ್ಲಿ ದೇವ್ರದ್ದು ಫೋಟೋ ಎಲ್ಲ ತೆಗಿಯೋಂಗಿಲ್ಲ, ಹಾಗಾಗಿ ವೀಡಿಯೋಸ್ ಏನು ತಗೊಳ್ಳಿಲ್ಲ ಫ್ರೆಂಡ್ಸ್. ಇಲ್ಲಿಂದನೂ ಕೂಡ ಸ್ವಾಮಿ ದೇವಸ್ಥಾನ ಅಲ್ಲಿ ಹತ್ರ ಕಾಣ್ತಿದೆ. ನಾವು ಇದೆಲ್ಲ ವರಾಹ ಸ್ವಾಮಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದ್ವಿ. ಇವಾಗ ಏನು ನೋಡ್ತಿದ್ದೀರಲ್ಲ, ಕ್ಯೂ ಲೈನ್ಸ್ ಏನು ಕಾಣಿಸ್ತಿದೆಯಲ್ಲ, ಅದೇ ವರಾಹಸ್ವಾಮಿ ದೇವಸ್ಥಾನ. ಈಗ ಇಲ್ಲೇನು ನೀವು ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದೇ ವರಾಹಸ್ವಾಮಿ ದೇವಸ್ಥಾನ. ಇಲ್ಲಿ ವೀಡಿಯೋಸ್ ಎಲ್ಲ ತೆಗಿಯೋಂಗಿಲ್ಲ ಒಳಗಡೆ ಹೋಗಿ, ಹಾಗಾಗಿ ಈಚೆಗಡೆಯಿಂದನೇ ತೋರಿಸ್ತಿದ್ದೀನಿ. ಇಲ್ಲೂ ಕೂಡ ತುಂಬ ಜನ ದರ್ಶನ ಮಾಡ್ತಾರೆ. ಎಲ್ಲರೂ ಹೇಳಿ ತುಂಬಾ ಜನ ಆಗಿದ್ದಾರೆ. ಸ್ವಾಮಿ ದರ್ಶನ ಮಾಡೋಕ್ಕಿಂತ ಮುಂಚೆನೇ ವರಾಹಸ್ವಾಮಿ ದರ್ಶನ ಮಾಡಬೇಕು ಅಂತ, ಹಾಗಾಗಿ ಎಲ್ಲರೂ ಫಸ್ಟು ವರಾಹಸ್ವಾಮಿ ದರ್ಶನ ಮಾಡ್ತಾರೆ ಫ್ರೆಂಡ್ಸ್. ನಾವು ಕೂಡ ದರ್ಶನನ ಮಾಡಿದ್ವಿ ನೆನ್ನೆನೇ ಫ್ರೆಂಡ್ಸ್. ಅಲ್ಲಿಂದ ನಾವು ಮಾಡಬೀದಿಗಳನ್ನ ನೋಡ್ಕೊತ ಸ್ವಾಮಿ ದೇವಸ್ಥಾನದ ಮುಂಭಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇದನ್ನು ಮಾಡಬೀದಿಗಳಲ್ಲಿ ಓಡಾಡಿದ್ರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಎಲ್ಲ ಸಿಗುತ್ತೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ನಿಮಗೂ ತೋರಿಸ್ಕೊತ ಹೋಗ್ತೀನಿ. ಫ್ರೆಂಡ್ಸ್, ಇವಾಗ ಏನು ನೋಡ್ತಿದ್ದೀರಲ್ಲ, ಲಾಡು ಕೌಂಟರ್ಗೆ ಹೋಗೋ ದಾರಿ ಅದು. ಬನ್ನಿ ಫ್ರೆಂಡ್ಸ್, ಲಾಡು ಕೌಂಟರ್ ಒಳಗೂ ಕರ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ಇವಾಗ ಏನು ನೋಡ್ತಿದ್ದೀರಲ್ಲ, ಇದೇ ಲಾಡು ಕೌಂಟರು. ಇಲ್ಲೇ ನಮಗೆ ತಿರುಪತಿಯ ಫೇಮಸ್ ಆಗಿರೋ ಲಡ್ಡು ಸಿಗೋವಂಥದ್ದು. ನಾವು ಲಾಡು ಪ್ರಸಾದ ಎಲ್ಲ ನೆನ್ನೆನೇ ತೊಗೊಂಡೋಗಿದ್ವಿ, ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಹಾಗಾಗಿ ಲಾಡು ಕೌಂಟರ್ನ ತೋರಿಸ್ತಿದ್ದೀವಿ. ನೋಡಿ, ಎಷ್ಟೊಂದು ಜನ ಇದ್ದಾರೆ. ನಾವು ನೆನ್ನೆ ತೊಗೊಳ್ಳುವಾಗ ಜನ ಸ್ವಲ್ಪ ಕಡಿಮೆ ಇದ್ದರು ಫ್ರೆಂಡ್ಸ್. ಲಾಡು ಕೌಂಟರ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟು ಹೀಗೆ ಮಾಡಬೀದಿಗಳಲ್ಲಿ ಓಡಾಡ್ತಿದ್ದೀವಿ. ಬನ್ನಿ ಫ್ರೆಂಡ್ಸ್, ಮಾಡಬೀದಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊತ ಹೋಗೋಣ. ಫ್ರೆಂಡ್ಸ್, ಇವಾಗೇನು ನೋಡ್ತಿದ್ದೀರಲ್ಲ, ಇದು ಬ್ಯಾಕ್ಗ್ರೌಂಡ್ ಅಂದರೆ ಇದು ಬ್ಯಾಕ್ ಸೈಡಿಂದ ಟೆಂಪಲ್ ಬ್ಯಾಕ್ ಸೈಡಿಂದ ಆನಂದನೆಲೆ ಅಂತ ಕರೀತಾರಲ್ಲ, ಗೋಲ್ಡನ್ ಟೆಂಪಲ್ ಇರೋವಂಥ ಜಾಗ ಅದು ಫ್ರೆಂಡ್ಸ್ ಇಲ್ಲಿಂದ ಕಾಣಿಸುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ಕೂಡ ಈಗಲೂ ವಿಸಿಟ್ ಮಾಡ್ತಾರೆ. ನೀವು ಟೆಂಪಲ್ ಬ್ಯಾಕ್ ಸೈಡ್ ಬಂದರೆ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅದು ನೋಡೋಕ್ಕೆ.
ಫ್ರೆಂಡ್ಸ್ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಸೀನಿಯರ್ ಸಿಟಿಸನ್ ಎಂಟ್ರಿ ಪಾಯಿಂಟ್ ಇದೆಯಲ್ಲ ಅದನ್ನು ತೋರಿಸೋಣ ಅಂತ ಕರ್ಕೊಂಡು ಹೋಗ್ತಿದ್ದೀನಿ. ಇದು ಬಂದು ಅದೇನು ಸುಪತಮ್ಮಿಂದ ಸ್ವಲ್ಪ ಒಳಗೆ ಬಂದ್ರೇ ಸಿಗುತ್ತೆ. ಇಲ್ಲಿ ಸೀನಿಯರ್ ಸಿಟಿಸನ್ಗೆ ಎಂಟ್ರಿ ಪಾಯಿಂಟ್ ಇದು, ಅಂದರೆ ಅವರಿಗೆ ದರ್ಶನಕ್ಕೆ ಬಿಡೋವಂಥ ಜಾಗ. ಇದಕ್ಕೆ ಯಾವುದೇ ಆಧಾರ್ ಕಾರ್ಡ್ ತೋರಿಸಿದ್ರೆ ಏನು ಬಿಡೋಲ್ಲ ಫ್ರೆಂಡ್ಸ್. ಆನ್ಲೈನಲ್ಲಿ ಟಿಕೆಟ್ ರಿಲೀಸ್ ಮಾಡ್ತಾರೆ. ಆ ಟಿಕೆಟ್ನ ನೀವು ಬುಕ್ ಮಾಡ್ಕೊಂಡಿದ್ರೆ ಮಾತ್ರ ಇಲ್ಲಿ ಎಂಟ್ರಿ ಇರುತ್ತೆ. ನೋಡಿ ಆಲೇ ಜನ ಎಲ್ಲ ಬಂದು ಕುತ್ಕೊಂಡು ಕಾಯ್ತಿದ್ರು. ಈ ಸೀನಿಯರ್ ಸಿಟಿಸನ್ನ ದರ್ಶನಕ್ಕೆ ಬಿಡೋದು ಆಫ್ಟರ್ನೂನ್ 3 PM ಜನ ಎಲ್ಲ ಈಗಲೇ ಬಂದು ಕುತ್ಕೊಂಡು ವೆಯ್ಟ್ ಮಾಡ್ತಿದ್ರು ಫ್ರೆಂಡ್ಸ್. ಹಂಗೆ ಇಲ್ಲಿ ಒಂದು ಪಾರ್ಕ್ ಇದೆ. ಏನು ಪಾರ್ಕು ಅಂತ ನೋಡೋಕೆ ಹೋದಾಗ ಕೃಷ್ಣನ ಸ್ಟ್ಯಾಚು ಇತ್ತು. ಆ್ಯಂಡ್ ಅದ್ರ ಜೊತೆಗೆ ನಾವು ನೆನೆ ದರ್ಶನಕ್ಕೆ ನಿಂತ್ಕೊಂಡಿದ್ವಲ್ಲ, ಕಪಾರ್ಟ್ಮೆಂಟ್ಸ್ ಎಲ್ಲ ಇದೆಯಲ್ಲ, ಅಲ್ಲಿ ಕೂಡ ಹಾಕ್ತಾರಲ್ಲ, ಆ ಕಪಾರ್ಟ್ಮೆಂಟ್ಸ್ ಇರೋವಂಥ ಜಾಗ ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ಈ ಪಾರ್ಕ್ ಚೆನ್ನಾಗಿದೆ, ಬಟ್ ಒಳಗೆ ಎಂಟ್ರಿ ಇಲ್ಲ, ಅದೇ ಒಂದು ಬೇಜಾರು. ನೋಡಿ ಫ್ರೆಂಡ್ಸ್ ಇಲ್ಲೇ ಇದೆ, ಲಾಕ್ ಮಾಡಿದ್ದಾರೆ. 3 PM ಓಪನ್ ಮಾಡ್ತಾರೆ. ಇದೇ ಸೀನಿಯರ್ ಸಿಟಿಸನ್ ಎಂಟ್ರಿ ಪಾಯಿಂಟ್. ಯಾರಾದರೂ ಸೀನಿಯರ್ ಸಿಟಿಸನ್ ಬುಕ್ ಮಾಡ್ಕೊಂಡಿದ್ರೆ ಇಲ್ಲಿಂದನೇ ಎಂಟ್ರಿ ಇರುತ್ತೆ ಫ್ರೆಂಡ್ಸ್ ಅಲ್ಲಿಂದ ಈಗ ಮೇಲ್ಗಡೆ ಕಲ್ಯಾಣ, ಈಗ ಟೈಮು 10:30 ಏನೋ ಆಗಿದೆ. ಹಾಗಾಗಿ ಎಲ್ಲ ಕಲ್ಯಾಣೋತ್ಸವದವರೆಲ್ಲ ಹೋಗ್ತಾ ಇದ್ದಾರೆ. ಅಲ್ಲಿ ಮೇಲ್ಗಡೆ ಏನು ಕಾಣಿಸ್ತಿದ್ದಲ್ಲ ಅದು ದರ್ಶನಕ್ಕೆ ಹೋಗೋವಂಥ ಜಾಗ. ಕೆಳಗಡೆ ಎಲ್ಲ ಜನಕ್ಕೆ ಓಡಾಡೋಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಈಗ ಇಲ್ಲಿ ಮುಂದೆ ಹೋಗ್ತಾ ಸುಪತಮ್ ಸಿಗುತ್ತೆ. ಆ ಸುಪತಮ್ನ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್ ಹೋಗೋಣ. ಫ್ರೆಂಡ್ಸ್ ಇಲ್ಲೇನು ಲೈನ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಒಳಗೆ ಹೋಗ್ತಿರ್ತಾರೆ. ಇಲ್ಲಿ ಈಚೆಗಡೆ ಏನು ಗ್ಯಾಲರಿಗಳು ಹಾಕಿದ್ದಾರಲ್ಲ, ಅಲ್ಲಿ ಹಸೆನೂ ಬಿಡ್ತಾರೆ. ನಮಗೆ ನೆನ್ನೆ ಕೆಳಗಡೆ ಹಸೆನೇ ಬಿಟ್ಟಿದ್ರು, ನಾವು ಬೇಗ ಹೋಗಿ ದರ್ಶನ ಮಾಡ್ಕೊಂಡ್ವಿ ಫ್ರೆಂಡ್ಸ್. ನಾವು ನೆನ್ನೆ 300 ರೂಪಾಯಿ ದರ್ಶನ ಅಂತ ನಾನು ವೀಡಿಯೋದಲ್ಲಿ ಹೇಳಿದ್ದೆ ಮೆಟ್ಲತ್ಬೇಕಾರೆ. ಹಂಗೆ 300 ರೂಪಾಯಿ ಟಿಕೆಟ್ ದರ್ಶನಕ್ಕೆ ನಾವು ನೈಟು 8:30 ನಾವು ಹೋಗಿ ಜಾಯ್ನ್ ಆದ್ವಿ. ನಮಗೆ ದರ್ಶನ ಆಗಿದ್ದು ಬಂದು 12 o'clock ಆಯಿತು. ಸ್ವಲ್ಪ ರಶ್ ಇದ್ದಿದ್ದ ಕಾರಣ ಅಪಾರ್ಟ್ಮೆಂಟ್ಸಲ್ಲಿ 1 hour ಲಾಕ್ ಮಾಡಿದರು. ಅದಾದಮೇಲೆ ಬಿಟ್ಟು ನಮಗೆ ದರ್ಶನ ಏನೋ ಚೆನ್ನಾಗೇ ಆಯಿತು ಸ್ವಾಮಿದು. ದರ್ಶನ ಎಲ್ಲ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಇವಾಗ ಏನು ನೋಡ್ತಿದ್ದೀರಲ್ಲ, ಇದು ಸುಪತಮಲ್ಲಿ ಹೋಗ್ಬೇಕಂದ್ರೆ ಆರ್ಜಿತ ಸೇವೆಸ್ನ ಬುಕ್ ಮಾಡ್ಕೊಂಡ್ರೆ ಸುಪತಮಾಸಿ ಎಂಟ್ರಿ ಇರುತ್ತೆ. ಇಲ್ಲ ಹೋದರೆ ಬೇಗ 1 hourಲ್ಲೆಲ್ಲ ದರ್ಶನ ಮಾಡಿಕೊಂಡು ಈಚೆ ಬರ್ಬೋದು ಫ್ರೆಂಡ್ಸ್. ಹಂಗೆ ಇಲ್ಲಿ ನೋಡಿ 3 ನಮ್ಮುದ್ದೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ತಿರುಮಲ ಟೆಂಪಲ್ನ ಒಂದು ರೌಂಡ್ ಸುತ್ಕೊಂಡ್ಬಂದರೆ ಇಡೀ ಪ್ರಪಂಚನೇ ಸುತ್ತಿದಷ್ಟು ಸಂತೋಷ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಯಾವಾಗ ಬಂದ್ರೂ ಒಂದು ರೌಂಡ್ ಹಾಕ್ಕೊಂಡೇ ಬರ್ತೀವಿ ಫುಲ್ಲು ದೇವಸ್ಥಾನನ. ಫ್ರೆಂಡ್ಸ್ ಇವಾಗ ಏನು ನೋಡ್ತಿದ್ದೀರಲ್ಲ, ಇದೇ ದಿ ಫೇಮಸ್ ಟೆಂಪಲ್ ಆಫ್ ಇಂಡಿಯಾ ಆ್ಯಂಡ್ ತಿರುಮಲ ಟೆಂಪಲ್. ನಮಗೆ ವೆಂಕಟೇಶ್ವರ ಸ್ವಾಮಿ ಮನೆ ದೇವರು. ಆದ್ದರಿಂದ ನಾವು ಪ್ರತಿ ತಿಂಗಳು ಕೂಡ ಬರ್ತೀವಿ. ನಾವು ಬರ್ತೀವಿ ಅನ್ನೋದಕ್ಕಿಂತ ಸ್ವಾಮಿ ಕರೆಸ್ಕೋತಾರೆ. ಅದು ನಮಗೆ ಸಿಕ್ಕಿರೋಂಥ ದೊಡ್ಡ ಗಿಫ್ಟು. ಯಾರಿಗೂ ತಿಂಗಳ ಬರೋಕ್ಕೆ ಅವಕಾಶ ಸಿಕ್ಕಿರಲ್ಲ. ಸಿಕ್ಕಿದ್ರೆ ಅವರು ಲಕ್ಕಿ. ಆ ಲಕ್ಕಿ ಜೊತೆಗೆ ನಾವು ಕೂಡ ಲಕ್ಕಿನೇ. ನಮಗೆ ತಿಂಗಳ ಬರೋಕ್ಕೆ ಕೂಡ ಸ್ವಾಮಿ ಅವಕಾಶ ಕೊಟ್ಟಿದ್ದಾರೆ. ನಾವು ಬರ್ತೀವಿ. ನಮಗೆ ಅದು ಖುಷಿನೂ ಕೂಡ ಫ್ರೆಂಡ್ಸ್. ಮನೆ ದೇವರಾಗಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ ಟೆಂಪಲ್ ವಿಸಿಟ್ ಮಾಡೋಕ್ಕೆ. ಇಲ್ಲಿ ಬಂದು ಹೋದರೆ ಸ್ವಲ್ಪ ನೆಮ್ಮದಿ, ಮನಃಶಾಂತಿ ಎಲ್ಲ ಸಿಗುತ್ತೆ. ನಾವು ಕೇಳ್ಕೊಂಡಿದ್ದೆಲ್ಲನೂ ನಮಗೆ ಗೋವಿಂದ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಫ್ರೆಂಡ್ಸ್. ಇವಾಗ ಏನು ನೋಡ್ತಿದ್ದೀರಲ್ಲ, ಇದು TTD ಚಾನಲ್ ಬರುತ್ತಲ್ಲ, ಅಲ್ಲಿ ಪ್ರೋಗ್ರಾಮ್ ಎಲ್ಲ ನಡೀತಿರುತ್ತಲ್ಲ ಆ ಜಾಗ ಫ್ರೆಂಡ್ಸ್. ಇದು ಈವ್ನಿಂಗ್ ಟೈಮಲ್ಲಿ ಮಾತ್ರ ಫಂಕ್ಷನ್ ನಡೆಯುತ್ತೆ. ಮಾರ್ನಿಂಗ್ ಟೈಮಲ್ಲಿ ಯಾವುದೇ ಥರ ಫಂಕ್ಷನ್ ಏನು ನಡೆಯಲ್ಲ ಫ್ರೆಂಡ್ಸ್ ನೋಡಿ ದೂರದಿಂದ ಟೆಂಪಲ್ ಯಾವ ಥರ ಕಾಣುತ್ತೆ ಅಂತ. ಸುತ್ತಲೂ ಇದು ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ದೇವಸ್ಥಾನ ಹೆಂಗೆ ಕಾಣುತ್ತೆ ಅಂದರೆ, ಸುತ್ತಲೂ ಬೆಟ್ಟ, ಮಧ್ಯದಲ್ಲಿ ದೇವಸ್ಥಾನ ಇದೆ ಅನ್ನೋ ಥರ ಕಾಣುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ ದೇವಸ್ಥಾನ ನೋಡೋಕ್ಕೆ. ಸುತ್ತಲೂ ನೋಡ್ಬೋದು, ಎಲ್ಲಿ ನೋಡಿದ್ರು ಜನ ಇದ್ದೇ ಇರ್ತಾರೆ. ನೀವು ಮಧ್ಯರಾತ್ರಿ 3 ಗಂಟೆಗೆ ಬಂದು ನೋಡಿದ್ರೂ ಇಷ್ಟೇ ಜನ ಇರ್ತಾರೆ. ಇದೊಂದೇ ದೇವಸ್ಥಾನದಲ್ಲಿ ಅನಿಸುತ್ತೆ 24 hours ಜನ ಓಡಾಡ್ತಾನೆ ಇರ್ತಾರೆ. ಅದೆಲ್ಲ ಆದಮೇಲೆ ಫ್ರೆಂಡ್ಸ್ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಖಂಡ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಕಾಯಿ ತೊಗೋಬೇಕಿತ್ತು. ನಾವು ಕಾಯಿ ಮತ್ತು ಕರ್ಪೂರ ತೊಗೊಂಡ್ವಿ. ಈಗ ಮೇಲ್ಗಡೆ ಹೋಗಿ ಪೂಜೆ ಮಾಡಬೇಕು ಫ್ರೆಂಡ್ಸ್. ಫಸ್ಟ್ ಇಲ್ಲಿ ಕಾಯಿ ಹೊಡಿಬೇಕು. ಕಾಯಿ ಹೊಡೆದಾದ್ಮೇಲೆ ಇದೇ ಅಖಂಡ ಪೂಜೆ ಮಾಡುವಂಥ ಜಾಗ. ಈ ಅಖಂಡ ಪೂಜೆ ಮಾಡೋದು ಬಂದು ಸ್ವಾಮಿಗೆ ಮತ್ತೆ ದರ್ಶನ ಕೊಡಪ್ಪ ಅಂತ ಬೇಡಿಕೊಂಡು ಇಲ್ಲಿ ತುಪ್ಪದ ದೀಪ ಎಲ್ಲ ಹಚ್ತಾರೆ. ನಾವು ಕರ್ಪೂರ ಹಚ್ಚಿ ಕಾಯಿ ಹೊಡೆದ್ಬಿಟ್ಟು ಒಂದು ಕಾಯಿ ಹೋಳನ್ನ ಮನೆಗೆ ತೊಗೊಂಡು ಅದರಲ್ಲೇ ಪ್ರಸಾದ ಮಾಡ್ತೀವಿ. ಇನ್ನೊಂದು ಕಾಯಿ ಹೋಳನ್ನ ಇಲ್ಲೇ ಹಾಕಿದ್ವಿ ಫ್ರೆಂಡ್ಸ್ ಅಲ್ಲಿಂದ ನೆಕ್ಸ್ಟ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೂ ದರ್ಶನ ಮಾಡಿಕೊಂಡು ಮತ್ತು ಅಖಂಡ ಪೂಜೆ ಹತ್ರ ವಿಡಿಯೋ ತಗೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ದೇವಸ್ಥಾನ ದೂರಕ್ಕೆ ಅಂತ ಫ್ರೆಂಡ್ಸ್. ಅದಾದಮೇಲೆ ಅಲ್ಲೇ ಸಮೋಸ ಮಾಡ್ತಿದ್ರು ಅಂತ ಸಮೋಸ ತಗೊಂಡಿದ್ವಿ. ಇಲ್ಲಿ ಸಮೋಸ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್.
ಫ್ರೆಂಡ್ಸ್ ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಊಟ ಮಾಡೋಣ ಅಂತ ವೆಂಗಮ್ಮಮ್ಮ ಅನ್ನಪ್ರಸಾದ ಕೇಂದ್ರಕ್ಕೆ. ಬನ್ನಿ ಫ್ರೆಂಡ್ಸ್, ಊಟ ಎಲ್ಲ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಬರೋಣ. ಫ್ರೆಂಡ್ಸ್ ಹಂಗೆ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ರೂಮ್ನೆಲ್ಲ ಖಾಲಿ ಮಾಡಿಬಿಟ್ಟು ಈಗ ನಾವು ಹೊರಟ್ವಿ ಕೆಳಗಡೆ ಅಲ್ಮೇಲ್ ಮಂಗಾಪುರಕ್ಕೆ ಮತ್ತು ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹಂಗೆ ರೈಲ್ವೆ ಸ್ಟೇಷನ್ಗೆ ಹೋಗಿ ನಮ್ಮ ಊರಿಗೆ ಹೋಗೋಕ್ಕೆ ಟ್ರೈನ್ ಇದೆ. ನಾವು ಟ್ರೈನ್ ಹತ್ಬೇಕಲ್ವಾ, ಅಷ್ಟೆಲ್ಲ 9 ಗಂಟೆ ಅಷ್ಟೊತ್ತಿಗೆ ಮಾಡ್ಕೋಬೇಕು. ಹಾಗಾಗಿ ತಿರುಮಲನ ಬೇಗ 4 ಗಂಟೆ ಅಷ್ಟೊತ್ತಿಗೆಲ್ಲ ಬಿಟ್ವಿ. ಮತ್ತು ನಾನು ನಿಮಗೆ ಪದ್ಮಾವತಿ ಅಮ್ಮನ ದೇವಸ್ಥಾನದಲ್ಲಿ ಸಿಗ್ತೀನಿ. ಫ್ರೆಂಡ್ಸ್ ಇವಾಗೇನು ನೋಡ್ತಿದ್ದೀರಲ್ಲ, ಇದೇ ತಿರುಚನೂರು ಪದ್ಮಾವತಿ ಅಮ್ಮನ ದೇವಸ್ಥಾನ. ಇಲ್ಲಿಗೆ ಬರೋಕ್ಕೆ ಗೌರ್ಮೆಂಟ್ ಬಸ್ಸೆಲ್ಲ ಅವೈಲಬಿಲಿಟಿ ಇದೆ. ಒಬ್ಬರಿಗೆ ಚಾರ್ಜ್ ಬಂದು 30 ರೂಪೀಸ್ ಆಗುತ್ತೆ. ತಿರುಪತಿ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟ್ ಬಸ್ಸಸ್ ಇದೆ, ಆರಾಮಾಗೆ ಬರ್ಬೋದು. ಫ್ರೆಂಡ್ಸ್ ಇಲ್ಲಿ ಪದ್ಮಾವತಿ ಅಮ್ಮ ಇರೋದ್ರಿಂದ ದರ್ಶನ ಮಾಡ್ಬೋದು. ಅರ್ಧ ಗಂಟೆ ಅಷ್ಟೊತ್ತಿಗೆಲ್ಲ ದರ್ಶನ ಆಗುತ್ತೆ. ಫ್ರೀ ದರ್ಶನನೇ ಅರ್ಧ ಗಂಟೆ ಅಷ್ಟೊತ್ತಿಗೆಲ್ಲ ಆಗುತ್ತೆ. ದರ್ಶನ ಬೇಗನೆ ಮಾಡ್ಬೋದು ಫ್ರೆಂಡ್ಸ್. ಅಲ್ಲೇ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ಗೋವಿಂದರಾಜ ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ಬರೋ ಅಷ್ಟೊತ್ತಿಗೆ ಅಲ್ಲೇ 7 o'clock ಆಗಿತ್ತು. ಹಾಗಾಗಿ ಇಲ್ಲಿ ಬಂದು ಗೋವಿಂದರಾಜ ಸ್ವಾಮಿ ಅವರ ದರ್ಶನ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು. ಅಲ್ಲೇ ದೇವಸ್ಥಾನದಲ್ಲಿ ಪ್ರಸಾದನ ತಿಂದ್ವಿ. ಇವಾಗೇನು ನೋಡ್ತಿದ್ದೀರಲ್ಲ, ಇದೇ ಗೋವಿಂದರಾಜ ಸ್ವಾಮಿ ದೇವಸ್ಥಾನ. ಇಲ್ಲೂ ಕೂಡ ಫೋನ್ ಒಳಗೆ ಅಲೋ ಇಲ್ಲ. ಪದ್ಮಾವತಿ ಅಮ್ಮನ ದೇವಸ್ಥಾನ ತೋರಿಸಿದ್ನಲ್ಲ, ಅಲ್ಲೂ ಫೋನ್ ಒಳಗೆ ಅಲೋ ಇಲ್ಲ. ಹಾಗಾಗಿ ಒಳಗೆಲ್ಲ ವಿಡಿಯೋ ತೆಗಿಯೋಕ್ಕಾಗಿಲ್ಲ. ಈಚೆಯಿಂದ ಏನಿದೆ ಎಷ್ಟು ಕ್ಯಾಪ್ಚರ್ ಮಾಡಿದ್ದೀನೋ ಅಷ್ಟೇ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಫ್ರೆಂಡ್ಸ್. ಆ್ಯಂಡ್ ಅದು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಹತ್ರ ಬಂದು ಇದೇ ನಮ್ಮ ಟ್ರೈನು ಚಿಕ್ಕಮಂಗ್ಳೂರು. ಇದು ಕತ್ಬಿಟ್ಟು ನಾವು ನಮ್ಮ ಊರಿಗೆ ಹೋಗ್ತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.